ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯ 27, 28 ಜೊತೆಗೆ 29ನೇ ಕಂತಿನ ಹಣ ಅದಷ್ಟೇ ಅಲ್ಲದೆ ಸ್ನೇಹಿತರ ಇನ್ನು 3 ಕಂತುಗಳಾದ್ರೂ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ. ಸೊ ಹಾಗಾದ್ರೆ ಈಗಾಗಲೇ ಸಾಕಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರಿಗೂ ಕೂಡ 26 ಸೇರಿದಂತೆ 27ನೇ ಕಂತಿನ ಹಣ ಆಲ್ರೆಡಿ ಜಮಾ ಆಗ್ತಾ ಇದೆ. ಉದಾಹರಣೆಗೆ ಬೆಂಗಳೂರು ನಗರ, ಬೆಳಗಾವಿ, ವಿಜಯನಗರ, ಬೆಂಗಳೂರು ಗ್ರಾಮಾಂತರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು ಸೇರಿದಂತೆ ಇನ್ನು ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಅಕೌಂಟ್ಗಳಿಗೆ ಆಲ್ರೆಡಿ ದುಡ್ಡು ಜಮಾ ಆಗ್ತಾ ಇದೆ. ಸೊ ಈಗ ಈ 27ನೇ ಕಂತಿನ ಹೊರತುಪಡಿಸಿ ಇನ್ನು ಹಲವಾರು ಕಂತುಗಳು ಬರ್ತಾ ಇದೆ ಸ್ನೇಹಿತರ. ಸೊ ಒಂದಲ್ಲ ಎರಡಲ್ಲ 6 ಕಂತುಗಳಾದ್ರೂ ಪೆಂಡಿಂಗ್ ಉಳಿದಿದ್ದು, ಈ 6 ಕಂತುಗಳನ್ನ ಸತತವಾಗಿ ಕ್ಲಿಯರ್ ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ. ಈ ಯುಗಾದಿ ಹಾಗೂ ರಂಜಾನ್ ಹಬ್ಬಕ್ಕೆ ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು. ಹಾಗಾದ್ರೆ ಈ 26ನೇ ಕಂತಿನ ಹಣ ಆಲ್ರೆಡಿ 70ರಿಂದ 80 ಲಕ್ಷ ಫಲಾನುಭವಿಗಳಿಗೆ ಜಮಾ ಆಗಿದೆ. ಇನ್ನೂ ಕೂಡ ಕೆಲವೊಂದಿಷ್ಟು ಜನ ಬಾಕಿ ಉಳಿದಿದ್ದಾರೆ. ಅದನ್ನ ಹೊರತುಪಡಿಸಿ ಇನ್ನು ಯಾವ ಯಾವ ಕಂತುಗಳು ಪೆಂಡಿಂಗ್ ಉಳಿದಿದೆ ಅದರ ಬಗ್ಗೆ ಈ ವಿಡಿಯೋದಲ್ಲಿ ಕ್ಲಿಯರಿಟಿಯನ್ನ ಕೊಡ್ತೀನಿ. ಯಾಕಂದ್ರೆ ಇದು ನಿಮಗೆ ಗೊತ್ತಿರಲೇಬೇಕಾದಂತಹ ವಿಷಯ. ಸೊ ಹಾಗಾಗಿ ಇದ್ರ ಬಗ್ಗೆ ಹೇಳ್ತೀನಿ. ಜೊತೆಗೆ 2 ಲಕ್ಷಕ್ಕಿಂತ ಹೆಚ್ಚಿನ ಮಹಿಳೆಯರಿಗೆ ದುಡ್ಡು ಬರೋದಿಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರವೇ ಖುದ್ದಾಗಿ ತಿಳಿಸ್ತಾ ಇದೆ. ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ತಿಳಿಸ್ತಾ ಇದೆ. ಯಾತಕ್ಕೆ, ಯಾವ ಕಾರಣಕ್ಕಾಗಿ ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಬರೋದಿಲ್ಲ, ಸೊ ಇದಕ್ಕೆ ಮುಖ್ಯವಾದ ಕಾರಣ ಆದ್ರೂ ಏನು, ಅದನ್ನ ನಾವು ಸರಿಪಡಿಸ್ಕೊಳ್ಳೋದಾದ್ರೂ ಹೇಗೆ, ಎಲ್ಲ ಕಂತುಗಳನ್ನ ಬಿಡುಗಡೆ ಮಾಡ್ತಾರ, ಓಕೆ ಬಿಡುಗಡೆ ಆಗ್ತಾ ಇದೆ, ಇದು ಕೂಡ ನಮ್ಮ ಗಮನದಲ್ಲಿದೆ. ಸೊ ಆದ್ರೆ ನಿಮ್ಮ ಖಾತೆಗಳಿಗೆ ಬರಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ, ಈ ಪ್ರಶ್ನೆ ಉಂಟಾಗ್ತಾ ಇದೆ. ಸೊ ಇದ್ರೆಲ್ಲದರ ಬಗ್ಗೆ ಕ್ಲಾರಿಟಿ ನಿಮಗೆ ಈ ವಿಡಿಯೋದಲ್ಲಿ ಸಿಗತ್ತೆ. ಸೊ ತೀರಾ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರು ಕೂಡ ಈ ವಿಡಿಯೋನ ಈಗಾಗಲೇ ಹೇಗೆ ನೋಡ್ತಾ ಇದ್ರಿ ಇದೇ ರೀತಿ ಕೊನೆವರೆಗೂ ವಾಚ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ 6 ಕಂತುಗಳು ಪೆಂಡಿಂಗ್ ಉಳಿದಿದೆ. ಸೊ ಇದೀಗ 1, 2, 3 ಕಂತುಗಳನ್ನ ಹಾಕಿದ್ದಾರೆ. ಅಂದ್ರೆ 24ನೇ ಕಂತಿನ ಹಿಡ್ಕೊಂಡು ದುಡ್ಡು ಸರಿಯಾಗಿ ಜಮಾ ಆಗಿರ್ಲಿಲ್ಲ. 24 ಸೆಪ್ಟೆಂಬರ್ ತಿಂಗಳ ಹಣ, 25 ಅಕ್ಟೋಬರ್ ತಿಂಗಳ ಹಣ, ಅದಾದ ಬಳಿಕ 26 ಒಂದ್ ಸ್ವಲ್ಪ ಡಿಲೇ ಆದ ಮೇಲೆ ಜಮಾ ಆಗ್ತಾ ಇದೆ. ಈಗ ಇದು 26ನೇ ಕಂತಿನ ಹಣ, ಇದು ನವೆಂಬರ್ ತಿಂಗಳ ಹಣ, ಹೋದ ವರ್ಷದ್ದು. ಅದಾದ ಬಳಿಕ ಅದು ಕ್ಲಿಯರ್ ಆಗ್ತದೆ ಕೆಲವೊಂದಿಷ್ಟು ದಿನಗಳಲ್ಲಿ, 2ರಿಂದ 3 ದಿನಗಳಲ್ಲಿ ಕ್ಲಿಯರ್ ಆಗತ್ತೆ. ಓಕೆ, ಈಗ 27 ಇದು ಡಿಸೆಂಬರ್ ತಿಂಗಳ ಹಣ ಕಣ್ರಿ. ಇದು ಜಮಾ ಆಗಿದ್ದೆ ಆದ್ರೆ ಹೋದ ವರ್ಷದ 2025ರ ದುಡ್ಡು ಕ್ಲಿಯರ್ ಆಗತ್ತಾ? ಖಂಡಿತವಾಗ್ಲೂ ಇಲ್ಲ. 27 ಡಿಸೆಂಬರ್ ತಿಂಗಳ ಹಣ ಇದು ಬರ್ಬೇಕು. ಅದೇ ರೀತಿಯಾಗಿ ಹೋದ 2025ರಲ್ಲಿನೇ ಪ್ರಾರಂಭದಲ್ಲಿ 2 ಕಂತುಗಳು ಪೆಂಡಿಂಗ್ ಉಳಿದಿದೆ. ನಿಮ್ಗೆ ಗೊತ್ತಿರಬಹುದು, ಯಾಕಂದ್ರೆ ಈಗಾಗಲೇ ನಾನು ಸಾಕಷ್ಟು ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೀನಿ. ಯಾಕೆ ನಾನು ಈ ಎಲ್ಲ ಕಂತುಗಳನ್ನ ಬಿಡಿಸಿ ಹೇಳ್ತೀನಿ, ಯಾವ ಕಂತುಗಳು ಪೆಂಡಿಂಗ್ ಉಳಿದಿದೆ ಅದನ್ನ ಮೊದಲು ಯಾಕೆ ಹೇಳ್ತೀನಿ ಅಂದ್ರೆ, ಹೋದ ವರ್ಷದ ಪ್ರಾರಂಭದಲ್ಲಿ ಜನವರಿ ತಿಂಗಳ ಹಣ ಹಾಕಿದ ಬಳಿಕ ಡೈರೆಕ್ಟ್ ಆಗಿ ಸರ್ಕಾರ ಏಪ್ರಿಲ್ ತಿಂಗಳ ಹಣವನ್ನ ಹಾಕ್ಬಿಡ್ತದೆ. ಮಧ್ಯದಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನ ಕೊಡೋದೇ ಇಲ್ಲ. ಹಾಗಾದ್ರೆ ಈ ರೀತಿ ಮತ್ತೆ ಯಾಮಾರಿಸಬಹುದಲ್ವಾ? ಸೊ ಈಗಾಗಲೇ 5-6 ಕಂತುಗಳು ಬರ್ಬೇಕಾಗಿದೆ. ಮತ್ತೆ ಅದರಲ್ಲಿ ಸುಮಾರು ದುಡ್ಡು ಪೆಂಡಿಂಗ್ ಉಳಿತಂದ್ರೆ ಏನ್ ಮಾಡ್ತೀರಾ? ನಿಮಗೆ ಗೊತ್ತಾಗ್ಲಿಲ್ಲ, ಅದನ್ನ ಯಾಮಾರಿಸ್ಬಿಟ್ರೆ ಏನ್ ಮಾಡ್ತೀರಾ? ಹಾಗಾಗಿ ಎಲ್ಲ ಕಂತುಗಳು ಗೊತ್ತಿರಬೇಕು. ಹೀಗಾಗಿ ಹೋದ ವರ್ಷದ ಪ್ರಾರಂಭದಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನ ಸರ್ಕಾರ ಕೊಟ್ಟಿರಲಿಲ್ಲ. ಅದು ಬಿಜೆಪಿ ನಾಯಕರು ಚಳಿಗಾಲದ ಅಧಿವೇಶನದಲ್ಲಿ ಪ್ರೆಷರ್ ಹಾಕಿದ್ರು. ಅದಾದ ಬಳಿಕ ನಾನು ಅತಿ ಶೀಘ್ರದಲ್ಲಿ ಕ್ಲಿಯರ್ ಮಾಡ್ತೀನಿ, ಹಣಕಾಸು ಇಲಾಖೆಯಿಂದ ಸರಿಯಾಗಿ ದುಡ್ಡು ಬಂದಿಲ್ಲ, ಮೊದಲು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಾನು ಕೊಟ್ಟಿದ್ದೀನಿ, ಕ್ಲಿಯರ್ ಮಾಡಿದೀನಿ ಅಂತಾನೆ ಹೇಳ್ತಾರೆ. ಅದಾದ ಬಳಿಕ ಬಿಜೆಪಿ ನಾಯಕರು ಇನ್ನೂ ಒತ್ತಡವನ್ನ ಹೇರ್ತಾರೆ. ನೀವು ಕೊಟ್ಟಿಲ್ಲ, 5,000 ಕೋಟಿ ಹಣವನ್ನ ನೀವೇ ನುಂಗಾಕಿದಿರಿ, ನಿಮ್ಮ ಸರ್ಕಾರ ನುಂಗಾಕಿದೆ, ನಿಮ್ಮ ಇಲಾಖೆ ನುಂಗಾಕಿದೆ ಎನ್ನುವಂತಹ ಪ್ರಶ್ನೆಗಳನ್ನ ಮಾಡಿದ ಬಳಿಕ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪ್ರೆಷರ್ ಬೀಳುತ್ತೆ. ಸೊ ಸಂಬಂಧಪಟ್ಟಂತಹ ಅಧಿಕಾರಿಗಳು ಕೂಡ ಹೇಳ್ತಾರೆ, ಹೌದು ಪೆಂಡಿಂಗ್ ಉಳಿದಿದೆ ಮೇಡಮ್ ಅಂತ ಹೇಳಿದಾಗ ಅವ್ರಿಗೂ ಕೂಡ ಕ್ಲಿಯರಿಟಿ ಸಿಗತ್ತೆ. ಹೌದಪ್ಪ, 2 ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ, ಅದನ್ನ ನಾನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀನಿ, ನನ್ನ ಗಮನದಲ್ಲಿ ಇರಲಿಲ್ಲ, ನನ್ನ ಮಾತಿನಿಂದ ಯಾರಿಗಾದ್ರೂ ಬೇಜಾರಾಗಿದ್ರೆ ಸಮೀಕ್ಷೆ ಕೂಡ ಅಂತಾನು ಕೂಡ ಪ್ರಶ್ನೆ ಮಾಡ್ತಾರೆ, ಹೇಳ್ತಾರೆ. ಸೊ ಹೀಗಾಗಿ ನಿಮಗೆ 2 ತಿಂಗಳ ಹಣ ಹೋದ ವರ್ಷದಲ್ಲಿ ಪ್ರಾರಂಭದಲ್ಲಿನೇ ಬರೋದಿದೆ. ಅದೇ ರೀತಿಯಾಗಿ ಡಿಸೆಂಬರ್ ತಿಂಗಳ ಹಣ ಕೂಡ ಬರೋದಿದೆ. ಹೀಗಾಗಿ 3 ತಿಂಗಳ ಹಣ ಹೋದ ವರ್ಷದಲ್ಲಿನೇ ಬರೋದಿದೆ. ಇದಾದ ಬಳಿಕ ಸದನದ ನಂತರ ಮತ್ತೆ ಹಣಕಾಸು ಇಲಾಖೆ ಮೇಲೆ ಪ್ರೆಷರ್ ಬಿದ್ದು ಬಿಡುತ್ತೆ. ಯಾಕಂದ್ರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಆರೋಪ ಬಂದ ತಕ್ಷಣ ಹಣಕಾಸು ಇಲಾಖೆ ಮೇಲೆ ಹಾಕ್ಬಿಡ್ತಾರೆ. ಯಾಕಂದ್ರೆ ಹಣಕಾಸು ಇಲಾಖೆಗೆ ಪ್ರತಿ ತಿಂಗಳು ಕೂಡ ನಾನು ನೋಟಿಸ್ ಅನ್ನ ಕಳಿಸ್ತಾ ಇರ್ತೀನಿ, ಆದ್ರೆ ಹಣಕಾಸು ಇಲಾಖೆ ಸರಿಯಾದ ಟೈಮ್ಗೆ ದುಡ್ಡು ಕೊಡ್ತಾ ಇಲ್ಲ. ದುಡ್ಡು ಕೊಟ್ಟಿದೆ ಆದ್ರೆ ಎಲ್ಲವೂ ಕೂಡ ಕ್ಲಿಯರ್ ಆಗ್ತಾ ಇತ್ತು, ಆದ್ರೆ ಹಣಕಾಸು ಇಲಾಖೆ ದುಡ್ಡನ್ನ ಸರಿಯಾಗಿ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಪ್ರೆಷರ್ ಹಾಕ್ತಾರೆ. ಹೀಗಾಗಿ ಹಣಕಾಸು ಇಲಾಖೆ ದಿಢೀರನೆ 7,500 ಕೋಟಿ ಹಣವನ್ನ ಬಿಡುಗಡೆ ಮಾಡಿ 24 ಅಕ್ಟೋಬರ್ 25
ಸೆಪ್ಟೆಂಬರು, ಅಕ್ಟೋಬರು, ಅದೇ ರೀತಿಯಾಗಿ 26ನೇ ಕಂತಿನ ಹಣ, ನವೆಂಬರ್ ತಿಂಗಳ ಹಣ 7,500 ಕೋಟಿಯಲ್ಲಿ ಇವೆಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ. ತದನಂತರ ಈಗ ಚಳಿಗಾಲದ ಅಧಿವೇಶನದ ಆದ ಮೇಲೆ ಇವೆಲ್ಲ ಕಂತುಗಳು ಕ್ಲಿಯರ್ ಆಗತ್ತೆ. ಈಗ ಸದ್ಯಕ್ಕೆ ಯುಗಾದಿ ಹಬ್ಬಕ್ಕೆ ಈಗಾಗಲೇ ಬಜೆಟ್ ಮಂಡನೆ ಕೂಡ ಆಗಿದೆ. ಈ ವರ್ಷದಲ್ಲಿ ಯಾವುದೇ ರೀತಿ ಗೃಹಲಕ್ಷ್ಮಿ ಯೋಜನೆಗೆ ಶಾರ್ಟೇಜ್ ದುಡ್ಡು ಬೀಳೋದಿಲ್ಲ. ಯಾಕಂದ್ರೆ 28,608 ಕೋಟಿಯಷ್ಟು ದುಡ್ಡನ್ನ ಗೃಹಲಕ್ಷ್ಮಿ ಯೋಜನೆಗೋಸ್ಕರನೇ ಸರ್ಕಾರ ಮೀಸಲಿಟ್ಟಿದೆ. ಹಾಗಾಗಿ 27ನೇ ಕಂತಿನ ಹಣ, 28ನೇ ಕಂತಿನ ಹಣ, ಜೊತೆಗೆ 29ನೇ ಕಂತು. ಸೊ ಈ 3 ಕಂತುಗಳು ಅಂದ್ರೆ ಡಿಸೆಂಬರು, ಈ ವರ್ಷದಲ್ಲಿ 28ನೇ ಕಂತಿನ ಹಣ, ಜನವರಿ ತಿಂಗಳ ಹಣ. ಜ್ಞಾಪಕ ಇರಲಿ, ಈ 28ನೇ ಕಂತಿನ ಹಣ ಅಂದ್ರೆ ಈ ಜನವರಿ ತಿಂಗಳ ಹಣ. ಈ ವರ್ಷದಲ್ಲಿ ಇನ್ನೂ ಕೂಡ ಈ ವರ್ಷದಲ್ಲಿ ಯಾವ ಕಂತುಗಳನ್ನು ಕೂಡ ಹಾಕಿಲ್ಲ. 28ನೇ ಕಂತಿನ ಹಣ ಜನವರಿ ತಿಂಗಳ ಹಣ, ಅದೇ ರೀತಿಯಾಗಿ 29 ಫೆಬ್ರವರಿ ತಿಂಗಳ ಹಣ, 27, 28, 29 ಸೇರಿದಂತೆ ಹೋದ ವರ್ಷದ ಪ್ರಾರಂಭದಲ್ಲಿ ಫೆಬ್ರವರಿ, ಮಾರ್ಚ್, ಹೀಗಾಗಿ 5 ತಿಂಗಳ ಹಣವನ್ನ ಸರ್ಕಾರ ಕೊಡಬೇಕು. ಇದಾದ ಬಳಿಕ ಇನ್ನೇನು ಮಾರ್ಚ್ ಕೂಡ ಮುಗಿದು ಹೋಗುತ್ತೆ. ಹೀಗಾಗಿ ಈ ಎಲ್ಲ ದುಡ್ಡುಗಳನ್ನ ಕೊಡೋದ್ರಷ್ಟರಾಗಿ ಮಾರ್ಚ್ ತಿಂಗಳ ಕೂಡ ಮುಗಿದೋಗಿರತ್ತೆ. ಹೀಗಾಗಿ 29 ಆದ ಮೇಲೆ 30ನೇ ಕಂತಿನ ಹಣ, ಈ ಮಾರ್ಚ್ ತಿಂಗಳ ಹಣ, ಇದನ್ನು ಕೂಡ ಸರ್ಕಾರ ಕೊಡಬೇಕಾಗತ್ತೆ. ಸೊ ಈ ಎಲ್ಲ ದುಡ್ಡನ್ನ ಸರ್ಕಾರ ಕೊಟ್ಟಿದ್ದಲ್ಲಿ ನಿಮಗೆ 12,000ದಷ್ಟು ದುಡ್ಡು ಜಮಾ ಆಗತ್ತೆ. ಈಗಾಗಲೇ 3 ತಿಂಗಳ ಹಣ ಬಂದಿದೆ, 6,000. ಈ 12,000 ಕೂಡಿಸಿದರೆ ಟೋಟಲ್ 18,000 ನಿಮಗೆ ಸಿಕ್ಕಂಗಾಗತ್ತೆ. ಇದರಿಂದ ಏನೇನು ಉಪಯೋಗ ಮಾಡ್ಕೊಂಡಿದ್ರಿ, ಇದರಿಂದ ಏನ್ ಯೂಸ್ ಮಾಡ್ಕೊಂಡಿದ್ರಿ, ಅದನ್ನ ನೀವೇನ್ ಮಾಡ್ಬೇಕು, ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚ್ಕೊಳ್ಬೇಕು. ಯಾಕಂದ್ರೆ ಇದು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗಮನಕ್ಕೆ ಬಂದಿದ್ದೆ. ಆದ್ರೆ ಈಗಾಗಲೇ ಒಬ್ಬ ಅಜ್ಜಿ ಹೋಳಿಗೆ ಊಟವನ್ನ ಮಾಡಿಸಿರುವಂತದ್ದು, ಅತ್ತೆ ಸೊಸೆ ಕೂಡಿ ಹಿಟ್ಟಿನ ಗಿರಣಿಯನ್ನ ಇಟ್ಕೊಂಡಿರ್ತಕ್ಕಂಥದ್ದು, ಗೃಹಲಕ್ಷ್ಮಿ ದುಡ್ಡಿನಿಂದ ಕಿರಾಣಿ ಶಾಪ್ ಗಳನ್ನ ಇಟ್ಕೊಂಡಿದ್ದಾರೆ, ಸಾಕಷ್ಟು ಕಡೆ ಯೂಸ್ ಮಾಡ್ಕೊಂಡಿದ್ದಾರೆ, ಟಿವಿ, ಫ್ರಿಜ್ ಗಳಂತ ಸಾಕಷ್ಟು ವಸ್ತುಗಳನ್ನ ಖರೀದಿ ಮಾಡಿದ್ದಾರೆ. ಇದರ ಬಗ್ಗೆ ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ, ಯೂಟ್ಯೂಬ್ ನಲ್ಲಿ ಆಗಿರ್ಲಿ, ಇನ್ಸ್ಟಾಗ್ರಾಮ್ ಆಗಿರ್ಲಿ, ಫೇಸ್ಬುಕ್ ನಲ್ಲಿ ಹಂಚಿಕೊಂಡಿದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗಮನಕ್ಕೆ ಬಂದ್ರೆ ನಿಮ್ಮ ಮನೆಗೆ ಭೇಟಿ ಕೊಟ್ಟು ಏನೇನು ಅಭಿವೃದ್ಧಿ ಕಾರ್ಯಗಳಾಗಬೇಕು ಅದರ ಬಗ್ಗೆ ಚರ್ಚೆ ಮಾಡಿ ನಿಮ್ಮ ಏರಿಯಾದಲ್ಲಿ ಡೆವಲಪ್ಮೆಂಟ್ಸ್ ಗಳ ಬಗ್ಗೆ ಮಾತುಕತೆ ಮಾಡ್ತಾರೆ. ಸೊ ಇನ್ನು ಹೆಚ್ಚಿನ ಸೌಲಭ್ಯಗಳು ನಿಮಗೆ ಸಿಗತ್ತೆ. ಇನ್ನು ಸ್ನೇಹಿತರೆ, 2 ಲಕ್ಷಕ್ಕಿಂತ ಹೆಚ್ಚಿನ ಮಹಿಳೆಯರಿಗೆ ದುಡ್ಡು ಬರೋದಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕೆ ಅಂತ ಕೇಳೋದಾದ್ರೆ, ಸಾಕಷ್ಟು ಮಹಿಳೆಯರು ತೀರಿ ಹೋಗಿದ್ರು ಸಹಿತ ಅವರ ಹೆಸರಿನಲ್ಲಿ ಗೃಹಲಕ್ಷ್ಮಿಯರು ದುಡ್ಡನ್ನ ಪಡ್ಕೊಳ್ತಾ ಇದ್ದಾರೆ. ಅಂದ್ರೆ ಗೃಹಲಕ್ಷ್ಮಿ ದುಡ್ಡನ್ನ ಕುಟುಂಬಸ್ಥರು ಪಡ್ಕೊಳ್ತಾ ಇದ್ದಾರೆ. ಈಗ ಹಿರಿಯ ನಾಗರಿಕರು ಕೂಡ ತೀರಿ ಹೋಗಿರ್ತಾರೆ, ಅವರ ಹೆಸರಿನಲ್ಲಿ ಪಿಂಚಣಿ ಹಾಗೆ ಜಮಾ ಆಗ್ತಿರತ್ತೆ. ಯಾಕಂದ್ರೆ ಮರಣ ಪ್ರಮಾಣ ಪತ್ರವನ್ನ ನೀವು ತೆಗೆಸಿರೋದಿಲ್ಲ. ಮರಣ ಪ್ರಮಾಣ ಪತ್ರವನ್ನ ನೀವು ತೆಗೆಸಿದ್ದೆ ಆದ್ರೆ ನಿಮಗೆ ಮತ್ತೆ ದುಡ್ಡು ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗತ್ತೆ. ಸೊ ತೆಗೆಸಿದ್ದೆ ಆದ್ರೆ ಜಮಾ ಆಗೋದಿಲ್ಲ, ಸಾರಿ. ನೀವು ಆ ಒಂದು ಹೆಸರಿನಲ್ಲಿ, ಈಗ ಗೃಹಲಕ್ಷ್ಮಿಯಲ್ಲಿ ಮುಖ್ಯಸ್ಥೆ ಇರ್ತಾರೆ, ಅವರ ಹೆಸರಿನಲ್ಲಿ ಏನೋ ರೇಷನ್ ಜೊತೆಗೆ ಗೃಹಲಕ್ಷ್ಮಿ ದುಡ್ಡು ಬರ್ತಾ ಇದೆ. ಆ ಮುಖ್ಯಸ್ಥೆಯ ಸ್ಥಳದಲ್ಲಿ ಮತ್ತೊಬ್ಬ ಹೆಣ್ಣು ಮಕ್ಕಳನ್ನ, ನಿಮ್ಮ ಕುಟುಂಬಸ್ಥರವನ್ನ ಯಾರಾದ್ರೂ ಹೆಣ್ಣು ಮಕ್ಕಳಿದ್ರೆ ಅವ್ರ ಹೆಸರನ್ನ ಸೇರ್ಪಡೆ ಮಾಡ್ಕೊಳ್ಳಿ. ಹೆಸರು ಸೇರಿಸೋದು, ತೆಗೆಯೋದು ಇದೆಲ್ಲವೂ ಕೂಡ ರೇಷನ್ ಕಾರ್ಡ್ ನಲ್ಲಿ ಈಗ ಇದೆ, ಪ್ರಾರಂಭ ಇದೆ. ಅದನ್ನ ನೀವು ಮಾಡಿದ್ದೆ ಆದ್ರೆ ನಿಮ್ಗೆ ಎಂದಿನಂತೆ ದುಡ್ಡು ಜಮಾ ಮಾಡ್ತೀವಿ. ಅದನ್ನ ಬಿಟ್ಟು ನೀವು ಹಾಗೆ ದುಡ್ಡನ್ನ ಪಡ್ಕೊಳ್ತಾ ಹೋದ್ರೆ ನಿಮ್ಮ ರೇಷನ್ ಕಾರ್ಡ್ ಗಳನ್ನ ನಾವು ರದ್ದು ಮಾಡ್ತೀವಿ ಅಂತ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಜೊತೆಗೆ ಆಹಾರ ಇಲಾಖೆ ತಿಳಿಸ್ತಾ ಇದೆ. ಮೊದಲೇ ಆಹಾರ ಇಲಾಖೆ ತುದಿಗಾಲಿನಲ್ಲಿ ಇಟ್ಕೊಂಡಿದೆ, ಯಾವಾಗ ಯಾವ ರೇಷನ್ ಕಾರ್ಡ್ ಅನ್ನ ನಾವು ರದ್ದು ಮಾಡೋಣ, ಈ ರೀತಿ ತುದಿಗಾಲಿನಲ್ಲಿ ನಿಂತ್ಕೊಂಡಿರ್ತಕ್ಕಂಥದ್ದು. ನೀವು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಸಿಗ್ತಕ್ಕಂತಹ ಯೋಜನೆಗಳನ್ನ ನೀವು ಕರೆಕ್ಟ್ ಆಗಿ ಪಡ್ಕೊಳ್ಬೇಕು. ಇದು ನಮ್ಮ ಆಶಯ ಆಗಿರುತ್ತೆ. ಅದಕ್ಕಾಗಿ ನಿಮ್ಗೆ ಬಿಡಿಸಿ ಹೇಳಿದೀನಿ. ಸೊ ವಿಡಿಯೋ ನೋಡಿದಕ್ಕಂತೂ ಧನ್ಯವಾದ. ವಿಡಿಯೋ ಅರ್ಥ ಆಗಿದೆ ಅಂತ ಕೂಡ ಅನ್ಕೊಳ್ತೀನಿ. ವಿಡಿಯೋ ನೋಡಿದಕ್ಕೆ ಈ ವಿಷಯವನ್ನ ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.